ಈಗ ಪ್ರಶ್ನೆ ಶುರು ಮಾಡುವ, ಆ ಕಡೆಯಿಂದ ಕೊಡಿ. ಟಾಪಿಕ್ ಕಂಟೆಂಟ್ ಇದೆ, ಸ್ಟ್ರೆಸ್ ಬಗ್ಗೆ ಮಾತ್ರ ಕೇಳಿ ಇವತ್ತು. ಅಜ್ಜಿನ ಪುಸ್ತಕದಲ್ಲಿ ಓದಿದ್ದೆ, ಹೊರಗಡೆ ನಡೀತಿರೋ ಯುದ್ಧಕ್ಕಿಂತ ಒಳಗಡೆ ನಡೀತಿರೋ ಯುದ್ಧನ ಸರಿ ಮಾಡ್ಕೊಳ್ಳೋವರೆಗೂ ಏನೂ ಪ್ರಯೋಜನ ಇಲ್ಲ ಅಂತ. ಇಲ್ಲಿ ಯಾವ್ದ್ರ ನಡುವೆ ಯುದ್ಧ ನಡೀತಾ ಇದೆ? ಸ್ಟ್ರೆಸ್ಸಿಗೆ ಮೂಲ ಕಾರಣ ನಮ್ಮಲ್ಲಿ ಕ್ಲಾರಿಟಿ ಇರಲ್ಲ. ಇಲ್ಲಿವರೆಗೂ ಆನಂದ, ನಾನಿಲ್ಲಿ ಉತ್ತರ ಕೊಡ್ತಾ ಹೋಗ್ತೀನಿ ಟೋಟಲ್ ಎಲ್ಲರಿಗೆ. ನೆಕ್ಸ್ಟ್. ನಾವು ಎಷ್ಟೇ ಸ್ಟ್ರೆಸ್ ಇಲ್ಲ ಅಂತ ಹೇಳಿ ತೋರಿಸ್ಕೊಂಡ್ರು ಒಳಗೇನೆ ಆ ಸ್ಟ್ರೆಸ್ ಇದ್ದೇ ಇರುತ್ತೆ. ಬಟ್ ಅದು ನಮಗೂ ಅನ್ಸಲ್ಲ, ಬಟ್ ಎದುರುಗಡೆ ಇದ್ದವ್ರು ಹೇಳ್ತಾರೆ ನೀನ್ ಯಾಕೋ ಸ್ಟ್ರೆಸ್ ಅಲ್ಲಿ ಇದ್ಯಾ ಅಂತ ಹೇಳಿ. ಸರಿ, ಆಯ್ತು. ನೆಕ್ಸ್ಟ್. ಮನುಷ್ಯ ಅಂದಮೇಲೆ ಸುಖ ದುಃಖ ನೋವು ಇದ್ದೇ ಇರುತ್ತೆ. ಈ ಸಂತೋಷದ ಕ್ಷಣಗಳು ಮರ್ತೋಗ್ಬಿಡುತ್ತೆ, ದುಃಖ ಮಾತ್ರ ಮನಸ್ಸಿನಲ್ಲಿ ಉಳ್ಕೊಂಡಿರುತ್ತೆ. ಅದನ್ನ ಹೊರಗೆ ಹಾಕೋದು ಹೇಗೆ? ಅದು ಕಾಡ್ತಾ ಇರುತ್ತೆ. ಸರಿ, ನೆಕ್ಸ್ಟ್. ಭಯ ಹುಟ್ಟಕ್ಕೆ ಕಾರಣ ಏನು? ಅದರಿಂದ ಆಚೆ ಬರೋದು ಹೇಗೆ? ಗುರುಗಳೇ, ಹೊರಗಡೆ ಇರೋರು ಏನೇ ಸ್ಟ್ರೆಸ್ ಕೊಟ್ರು, ಏನೇ ಟೆನ್ಷನ್ ಕೊಟ್ರು ನಾನು ಅಷ್ಟು ಜಾಸ್ತಿ ತಗೊಳ್ಳೋದಿಲ್ಲ. ಬಟ್ ನಮ್ಮ ಹತ್ತಿರದವರು, ಎಸ್ಪೆಷಲಿ ನಮ್ಮ ಹಸ್ಬೆಂಡ್ದು ಒಂದು ಮಾತಾಡಿದ್ರೆ ಟ್ರಿಗರ್ ಜಾಸ್ತಿ ಆಗೋಗ್ಬಿಡುತ್ತೆ ನನಗೆ. ಭಯ ತುಂಬ ಇದೆ, ಆದರೆ ತೋರಿಸ್ಕೊಳ್ಳಿಕ್ಕೆ ಇಷ್ಟ ಆಗಲ್ಲ. ಬದುಕನ್ನು ನಡೆಸೋದಕ್ಕೆ ವಿಧಿವಿಧಾನಗಳಂತೂ ಇದ್ದು ಆ ನಿಯಮಗಳನ್ನು ಪಾಲಿಸ್ತಾ ಹೋದರೆ ಸ್ಟ್ರೆಸ್ ಕಂಟ್ರೋಲ್ ಆಗ್ಬೋದು ಅಥವಾ ಸ್ಟ್ರೆಸ್ ಬರ್ದರೆ ನೋಡ್ಕೊಳ್ಬೋದು. ಬಟ್ ಆ ಥರದ ವಿಧಿವಿಧಾನಗಳನ್ನು ನಮಗೆ ಕಲಿಸ್ಕೊಟ್ಟಿಲ್ಲ ಅಥವಾ ಗುರು ಪರಂಪರೆಯಲ್ಲಿ ಇತ್ತು, ಇವಾಗಿಲ್ಲ ಅನಿಸುತ್ತೆ. ಸೊ ಅದಕ್ಕಾಗಿ ಏನಾದರೂ ಸೊಲ್ಯೂಷನ್ ಬೇಕಾಗುತ್ತೆ. ಭಯ ಅನ್ನೋದು ಯಾವಾಗ ಹುಟ್ಟುತ್ತೆ, ಯಾರಿಂದ ಹುಟ್ಟುತ್ತೆ? ನನ್ನ ಗುರುಗಳದೇ ಪ್ರಶ್ನೆ ಬಂತಂತ. ಅಲ್ಲಿ ಅಜ್ಜ ಅನ್ನೋ ಶಬ್ದ ಇದೆ, ನಾವು ಅದನ್ನು ಅಜ ಅಂತ ಹೇಳಿ. ಅಜ ಅಂದರೆ ಎಲ್ಲವನ್ನು ಗೆದ್ದವನು, ಅಜೇಯ ಆದವನು. ಜ ಅಂದರೆ ಜಿತೇಂದ್ರಿಯ, ಅದನ್ನು ಗೆದ್ದವರು ಅಂತ. ಜಿತ ಇಂದ್ರಿಯ ಅಂತ. ಫಸ್ಟ್ ಪ್ರಶ್ನೆ ಒಳಗಿನ ಯುದ್ಧ ಅಂತ. ಆ ಒಳಗಿನ ಯುದ್ಧವೇ ಸ್ಟ್ರೆಸ್ಸಿಗೆ ಕಾರಣ. ಒಳಗೆ ಯಾರ್ಯಾರಿದ್ದಾರೆ ಅಂತ ಗೊತ್ತಾ ಯಾರಿಗಾದ್ರು? ದೇಹ, ಚಿತ್ತ, ಬುದ್ಧಿ, ಮನಸ್ಸು, ಜೀವ, ಅಹಂಕಾರ. 21 ಹಾಗೆ ಹೇಳ್ಬೋದು ಪುರುಷ ಸೂಕ್ತದಲ್ಲಿ. 5 ಪಂಚೇಂದ್ರಿಯ, 5 ಜ್ಞಾನೇಂದ್ರಿಯ, 5 ಪ್ರಾಣ ಅಲ್ವಾ? ಎಷ್ಟಾಯ್ತು ಎಲ್ಲ ಸೇರಿ? 21 ಆಗ್ತದೆ. ಅದನ್ನೀಗ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇದನ್ನು ಫಸ್ಟು ನಾವು, ನೀನು ಯಾರು ಅಂದರೆ ನಾನು ಶ್ಯಾಮ ರಾಮ ಅಂತೀವಿ. ಒಳಗಿರೋ ಡ್ರಾಮಾ ನಡೆಸ್ತಿರೋ ಇಷ್ಟೊಂದು ಜನ ಇದ್ದಾರೆ ನಿಮ್ಮೊಳಗೆ. ನೀವೆಲ್ಲೋ ಹೊರಗಡೆ ಇರೋ 4 ಜನನ ಕಂಟ್ರೋಲ್ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಒಳಗೆ 21 ಜನ ಇಲ್ಲಿ ಬ್ಯಾಟಿಂಗ್ IPL ಆಡ್ತಿದ್ದಾರೆ ನಿಮ್ಮೊಳಗೆ, ಅದು ಗೊತ್ತಾ? ಪ್ರಾಬ್ಲಮ್ ಇಷ್ಟೇ. ಈ IPLಗೆ ಎನರ್ಜಿ ಯಾವುದು ಅಂದರೆ ಆಸೆ. ಆಸೆಯಿಂದ ಹುಟ್ಟಿದ ಭಯ, ಭಯದಿಂದ ಹುಟ್ಟಿದ ಸ್ಟ್ರೆಸ್ ಅಂತಲೂ ಹೇಳ್ಬೋದು, ಕ್ಲೇಶ. ಕ್ಲೇಶದಿಂದ ಹುಟ್ಟೋ ಕ್ರೋಧ. ಕಾಮಾತ್ ಕ್ರೋಧೋ ಜಾಯತೆ ಅಲ್ವಾ? ಒಬ್ಬ ಮಗು ಒಂದು ಡಬ್ಬದಲ್ಲಿ ಚಾಕ್ಲೇಟನ್ನು ತಿನ್ನಬೇಕು, ಅಮ್ಮ ಕದ್ದಿಟ್ಟಿರ್ತಾಳೆ, ತಿಂತಾನೆ ಅವನು ಹೋಗಿ ಧೈರ್ಯ ಮಾಡಿ. ತಿನ್ನಬೇಕು ಅಂದಿದ್ದು ಕಾಮನೆ, ತಿನ್ನು ಅಂತ ಹೇಳಿದ್ದು ಪಾಸ್ಟ್ ಮೆಮೊರಿ, ಚಿತ್ತ. ತಿನ್ನು ಅಂತ ಹೇಳಿದ್ದು ಮನಸ್ಸು. ಆಮೇಲೆ ನೋಡ್ಕೊಳ್ಳೋಣ ಅಂತ ಬುದ್ಧಿ ಹೇಳುತ್ತೆ, ನಿನ್ನ ಅಮ್ಮ ಕಾಲು ಮುರಿತಾಳೆ ಹೋಗಬೇಡ ಅಂತ. ಆದರೂ ಅದು ಅಡುಗೆ ಮನೆ ಹುಡುಕಿ 4-5 ದಿನ ಹೋಮ್ವರ್ಕ್ ಮಾಡಿ ಡಬ್ಬ ಎಲ್ಲಿದೆ ಅಂತ ಹುಡುಕಿ ಅಮ್ಮ ಇಲ್ಲಿದ್ದಾಗ ನುಗ್ಗಿದ ಅಂತ. ಬುದ್ಧಿ ಗಟ್ಟಿ ಆದರೆ, ವಿಜ್ಞಾನಮಯ ಕೋಶ ಗಟ್ಟಿ ಆದರೆ, ದೇಹದಲ್ಲಿ 5 ಕೋಶ, 5 ಬೆರಳಿಂದನೇ ಹೇಳ್ತೀನಿ. ಪಾನ ಅಪಾನ ವ್ಯಾನ ಸಮಾನೋಧಾನ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ. ಅನ್ನಮಯ ಬೆಳಿಗ್ಗೆ ತಿಂದ್ರಲ್ಲ, ಅದು ಜಡ ಆಹಾರ ಅನ್ನಮಯಕ್ಕೆ ಹೋಗ್ತದೆ, ಅದೇ ಮೋಷನ್ ಆಗಿ ಹೊರಗೆ ಹೋಗೋದು. ಅದರಲ್ಲಿರೋ ಸೂಕ್ಷ್ಮ ಶಕ್ತಿ ಇರುತ್ತೆ, ಅದು ಪ್ರಾಣಶಕ್ತಿ. ಇದಕ್ಕೆ ಪ್ರಾಣಾಯಾಮ ಅಂತ. ಉಸಿರಾಡೋದ್ರಿಂದ ಪ್ರಾಣಶಕ್ತಿ ಜಾಸ್ತಿ ಆಗಲ್ಲ. ತಿಳಿದು ಉಸಿರಾಡ್ತೀಯಲ್ಲ, ವೆನ್ ಯು ರೆಸ್ಪಿರೇಟ್ ವಿತ್ ಕಾನ್ಷಿಯಸ್, ಅದು ಪ್ರಾಣಶಕ್ತಿ. ವಿತೌಟ್ ಕಾನ್ಷಿಯಸ್ ಅದು ಉಸಿರಾಟ. ಈ ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಅನ್ನಮಯದಿಂದ ನಾನು ಪ್ರಾಣಮಯಕ್ಕೆ ಬಂದೆ. ಪ್ರಾಣಶಕ್ತಿ ಆಕ್ಟಿವ್ ಆಗ್ಲಿಕ್ಕೆ ಶುರುವಾಗ ಸೆಲ್ಸಿಗೆ ಪ್ರಾಣಶಕ್ತಿ ಹೋಗ್ತದೆ. ನೈವೇದ್ಯ ಇಟ್ಟಾಗ ಭಗವಂತ ಅದರ ಪ್ರಾಣದ ಎನರ್ಜಿಯನ್ನು ಮಾತ್ರ ತಗೊಳ್ತಾನೆ, ಚೈತನ್ಯವನ್ನು. ಯಾಕೆ ಅವನು ಚೈತನ್ಯ ಶರೀರ. ನಿಮ್ಮದು
ಈ ಶರೀರ ಯಾವುದು ಅನ್ನಮಯ ಶರೀರ, ಅದಕ್ಕೆ ಅನ್ನ ತಿಂತೀರಿ ನೀವು. ಭಗವಂತ ಅದನ್ನು ಆಗ್ರಹಣ ಅದನ್ನು ನೋಡಿ ದೃಷ್ಟಿ ಮಾತ್ರ ಏನು ಅಥವಾ ಅದರಲ್ಲಿರೋ ಚೈತನ್ಯವನ್ನು ಸ್ವೀಕಾರ ಮಾಡ್ತಾನೆ. ಯಾಕೆ ಅವನ ಶರೀರ ಯಾವುದು? ಚೈತನ್ಯ ಶರೀರ. ಅದಕ್ಕೆ ತಿರುಪತಿಲಿ ಹೆಸರೇನು? ಆನಂದ ನಿಲಯ. ನೆಕ್ಸ್ಟ್ ಇರೋದು ಮನೋಮಯ ಕೋಶ, ಆಸೆಗಳ ಸಮೂಹ. ಯಾವ ಆಸೆ ಒಳ್ಳೇದು ಕೆಟ್ಟದ್ದು ಪ್ರೊಸೆಸ್ ಇಲ್ಲ, ಆಸೆಗಳ ಸಮೂಹ. ನೆಕ್ಸ್ಟ್ ಬರೋದು ವಿಜ್ಞಾನಮಯ ಕೋಶ, ವಿವೇಕದಿಂದ ಜ್ಞಾನದಿಂದ ಆಸೆಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳೋದು. ಅದು ಬುದ್ಧಿಯನ್ನು ಬಲಪಡಿಸೋ ಕೋಶ. ಅದೀಗ ಚಿಂತನೆ ಆಗಬೇಕಾಗಿದ್ದು ಬುದ್ಧಿಗೆ ಕೆಲಸ ಕೊಡಬೇಕು. ಚಿಂತನೆ ಮಾಡೋದು ಯಾವುದು ದೇಹದಲ್ಲಿ? ಬುದ್ಧಿ. ಮನುಷ್ಯನಿಗೆ ಮಾತ್ರ ಜಾಸ್ತಿ ತಾಕತ್ತಿರೋ ಮೆದುಳುಂಟು ಯೂಸ್ ಮಾಡಿದರೆ. ಪ್ರಾಣಿಗೆ ಇಲ್ವಾ? ಪ್ರಾಣಿಗೆ ಹಾವು ಬಂದರೆ ಗೊತ್ತಾಗ ಸ್ಮೆಲ್ಲಲ್ಲಿ, ನಮಗೆ ಕಾಲಡಿ ಬಂದರೂ ಗೊತ್ತಾಗಲ್ಲ. ಅಂಥ ಬುದ್ಧಿಗಳಿಗೆ ಇದು ಅನ್ವಯಿಸಲ್ಲ. ಯಾರು ಯೋಚನೆ ಮೂಲಕ ಬುದ್ಧಿಯನ್ನು ಕೆಲಸ ಮಾಡ್ತಾರೆ ಅದಕ್ಕೆ ಅದನ್ನು ವಿಜ್ಞಾನಮಯ ಕೋಶ. ಅದರಿಂದ ಆಚೆ ಇರೋದು ಆನಂದಮಯ ಕೋಶ. ಅಲ್ಲಿ ಬ್ಲಿಸ್ ಅಷ್ಟೆ ಅಲ್ಲ ಗುರುಜಿ. ಆನಂದ ಹೇಗಿರುತ್ತೆ? ತಾಯಿ ಮಗುವನ್ನು ಮುದ್ದು ಮಾಡುತ್ತಾ ಇರ್ತಾಳೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅವಳ ಆನಂದವನ್ನು ಅನುಭವಿಸಿರ್ತಾಳೆ. ಗಂಡು ಹೆಣ್ಣು ಖುಷಿಯಲ್ಲಿರ್ತಾಳೆ, ಸಮಾಗಮದಲ್ಲೂ ಯಾವ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲೂ ಆನಂದ ಇರುತ್ತೆ. ನೆಕ್ಸ್ಟ್ ಬರೋದು ಸುಖ, ಶರೀರ ಮಟ್ಟಕ್ಕೆ ಹೋದಾಗ. ಅಥವಾ ನಾವು ತುಂಬ ಪ್ರೀತಿಸೋರು ನಮ್ಮ ಹತ್ರ ಇದ್ದಾಗ ಒಂದು ಫೀಲ್ ಇರುತ್ತೆ, ಅದು ಆನಂದ. ಶಾರೀರಿಕವಾಗಿರುವುದಿಲ್ಲ, ಆದರೂ ಒಂದು ಫೀಲ್ ಇರುತ್ತೆ, ಅದು ಆನಂದ. ಅಲ್ಲಿ ದೇಹದ ಅವಶ್ಯಕತೆ ಕಾಣೋದಿಲ್ಲ. ನೆಕ್ಸ್ಟ್ ಬರೋದು ಇನ್ನೊಂದು, ನಾವು ಒಳ್ಳೆ ಕೆಲಸ ಮಾಡ್ತೀವಿ, ಸತ್ಕರ್ಮ, ಬಂಧನಕ್ಕೊಳಪಡದ ಕರ್ಮ ಅಂತ. ಬಂಧನಕ್ಕೊಳಪಡೋ ಕರ್ಮಗಳಿದೆ. ನಿಮ್ಮ ದುಡಿಮೆ, ಊಟ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಇದೆಲ್ಲ ಸಕಾಮ ಕರ್ಮ. ಅಂದರೆ ನಾನೇ ಕಾಮಿಸಿ ಮಾಡ್ತಾ ಇದ್ದೀನಿ, ಅದರ ಫಲವೂ ನಾನೇ ತಗೊಳ್ಬೇಕು. ನಮ್ಮನೆ ಗಾರ್ಡನ್ ಗಿಡದಲ್ಲಿ ರೋಗ ಬಂದರೆ ಅದ್ರ ಫಲ ನನಗೆ. ಅದೇ ನೀನು ನನಗೆ ಉಪಯೋಗ ಆಗದಿದ್ರೆ ಪರವಾಗಿಲ್ಲ, ಪಾರ್ಕಲ್ಲಿರೋರಿಗೆ ಒಳ್ಳೆ ಗಾಳಿ ಸಿಗಲಿ ಅಂತ ನಡ್ತಿಯಲ್ಲ, ಅದು ಆನಂದ. ಅದು ನಿಷ್ಕಾಮ ಕರ್ಮ, ಇದು ಸಕಾಮ ಕರ್ಮ. ಆಶ್ರಮದಲ್ಲಿ ಅಡುಗೆ ಮಾಡ್ಕೊಂಬರ್ತಾ ಹೆಂಗಸರು ಗಲಾಟೆ ಇಲ್ಲ, ಖುಷಿಲಿ ತರ್ತೀವಿ. ಅದೇ ಅಡುಗೆ ಮನೆಯವರಿಗೆ ಮಾಡ್ತಾ ಕುಸ್ತಿ ಮಾಡ್ತೀವಿ. ಅದೇ ಯಾವ್ದಾದ್ರು ನಮ್ಮ ಹತ್ರದವ್ರಿಗೆ ಸಹಾಯ ಮಾಡಿದರೆ ನಾವು ವಾಪಸ್ ಕೇಳ್ತೀವಿ, ಇಲ್ಲ ಗಲಾಟೆ ಮಾಡ್ತೀವಿ. ದೇವಸ್ಥಾನಗಳು ಗೋಪುರಗಳಿಗೆ ಕೊಟ್ಟಾಗ ನಾವು ಕೇಳಲಿದ್ರು ಅಪ್ಪನಷ್ಟು ಅಮೌಂಟ್ ಕೊಟ್ಟಿರ್ತೀವಿ. ಯಾಕೆ ಹೀಗೆ ಮಾಡ್ತಿದ್ದೀರಿ ಅಂತ ನೀವು ನಿಮ್ಮನ್ನು ಪ್ರಶ್ನೆ ಕೇಳಿ, ಕೊನೆಗೆ ಕೇಳ್ತೀನಿ ನಾನು ಇದಕ್ಕೆ ಉತ್ತರ. ನೀವು ಚಿಂತನೆಗೆ ಬೀಳಬೇಕು, ಮೇ ಸಾ ಕ್ಯೂ ಹೂ ಅಂತ ನಮ್ಮ ಭಾಷೆಯಲ್ಲಿ. ನೆಕ್ಸ್ಟ್ ವೈ ದಿಸ್ ಕೊಲವೆರಿ. ನಿಮ್ಮ ಇಡೀ ಪ್ರಶ್ನೆಗಳನ್ನು ನಾವು 2 ಡೈಲಾಗಲ್ಲಿ ಮುಗಿಸಿದ್ವಿ. ನನ್ನೊಳಗೆ ಏನಾಗ್ತಿದೆ, ನಾನು ಯಾಕೆ ಹೀಗಿದ್ದೀನಿ, ಏನನ್ನು ಹುಡುಕ್ತಾ ಇದ್ದೀನಿ, ಯಾಕೆ ಈ ಗುದ್ದಾಟ, ಯಾಕೆ ಹೋರಾಟ, ಯಾಕೆ ಖುಷಿ, ಯಾಕೆ ಹಿಂಸೆ, ನಾನು ಹೇಗೆಲ್ಲ ಮ್ಯಾನಿಪುಲೇಟ್ ಆಗ್ತಾ ಇದ್ದೀನಿ, ನನ್ನನ್ನು ಯಾರು ಹಾಲು ಹಿಂಡುತ್ತಾ ಇದ್ದಾರೆ ಮನೆಯಲ್ಲಿ ಸುತ್ತ, ನಾನು ಯಾರನ್ನೆಲ್ಲ ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀನಿ. ನಿಮ್ಮ ಫಾಲ್ಟು ಬರಬೇಕಂದ್ರೆ. ನೀವು ಇನ್ನೊಬ್ಬರನ್ನು ಮ್ಯಾನಿಪುಲೇಟ್ ಮಾಡದೆ ನಿಮ್ಮನ್ನು ಯಾರು ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕರ್ಮ ಸಿದ್ಧಾಂತ. ನೀವು ಒಬ್ಬರನ್ನು ಮಕ್ಕರ್ ಮಾಡ್ಲಿಕ್ಕೆ ಹೊರಟ್ರೆ ನಿಮ್ಮನ್ನು ಮಕ್ಕರ್ ಮಾಡೋಕ್ಕೆ ಒಂದು ಗುಂಪು ರೆಡಿ ಇರುತ್ತೆ. ಇದು ಸೃಷ್ಟಿ ನಿಯಮ. ನಾವು ತಿಳ್ಕೊಳ್ತೀವಿ ನಾವು ಇನ್ನೊಬ್ಬರನ್ನು ಹಿಂಸೆ ಮಾಡ್ತಿಲ್ಲ, ನಾವು ಅವರ ಕನ್ಸರ್ನ್ ಅಂತ. ಇನ್ನೊಬ್ಬರ ಇಚ್ಛೆ ಇಲ್ಲದೆ ಅವರಿಗೆ ಐಡಿಯಾ ಕೊಡ್ಲಿಕ್ಕೆ ಹೋಗೋದು ದೊಡ್ಡ ಹಿಂಸೆ. ಅದನ್ನೇ ಕೃಷ್ಣ ಕೊನೆಗೆ ಭಗವದ್ಗೀತೆ ಕೊನೆ ಶ್ಲೋಕ ಹೇಳ್ದ, ಯಥಾ ಇಚ್ಛಸಿ ತಥಾ ಕುರು. ಜ್ಞಾನದ ತುದಿ ಕೃಷ್ಣ. ಅವನ ಆಚೆ ಜ್ಞಾನ ಇಲ್ಲ. ಮತ್ತೆ ಅವನೇ ಹೇಳ್ದ, ನೋಡು ಅರ್ಜುನ, ನನಗೇನು ಗೊತ್ತಿದೆ ಅದನ್ನು ಹೇಳಿದ್ದೀನಿ. ಹಾಗಂಥೇಳಿ ಅದು ಪರಮ ಸತ್ಯ ಅಂತ ನೀನು ಭಾವಿಸೋದು ಬೇಡ. ನಿಜವಾಗ್ಲೂ ಅದು ಪರಮ ಸತ್ಯ. ನೋಡಿ, ಜ್ಞಾನಿಗಳೆಲ್ಲ ಈಗೋ ಇರೋದಿಲ್ಲ. ನಾನು ಹೇಳಿದ್ದು ನೀನು ಮಾಡಲೇಬೇಕು. ನಿನಗೇನು ಅನಿಸುತ್ತೆ ನೀನು ಮಾಡು. ಇಟ್ ಈಸ್ ನಾಟ್ ಇಂಪೋಸಿಷನ್. ಥಿಂಕ್ ಮಾಡಿ. ನಮ್ಮ ಭಾಷೆಯಲ್ಲಿ ಹೇಳಿದರೆ ಥಿಂಕ್ ಆ್ಯಂಡ್ ವಾಕ್. ಅದರ್ವೈಸ್ ಸ್ಪಾರ್ಕ್ ವೆಲ್ಕಮ್ಸ್ ಲೈಕ್ ಕ್ರೋಧ.